ನಮಸ್ತೆ, ನಾನು ನಿಮ್ಮ ಅಶ್ವಿನಿ. ನಾನು ಮತ್ತೆ ನನ್ನ ಫ್ರೆಂಡ್ ಪಲ್ಲವಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಟೆಂಪಲ್‌ಗೆ ಹೋಗ್ತಾ ಇದೀವಿ. ಬೆಳಿಗ್ಗೆ ಏನಕ್ಕಪ್ಪ 4 ಗಂಟೆಗೆ ಅಂತಂದ್ರೆ, ನಾವು ತುಂಬಾ ದೂರ ಹೋಗ್ಲಿಕ್ಕಿತ್ತು. ಬೆಳಿಗ್ಗೆ ಬೇಗ ಹೋದ್ರೆ ಬೇಗ ರೀಚ್ ಆಗ್ತೀವಿ ಅಂತ ಅವಳು ಆಲ್ರೆಡಿ ಟೈಮ್ ಆಯ್ತು ಅಂತ ಅವಳು ನನ್ನನ್ನು ಬಿಟ್ಟು ಬೇಗ ಮುಂದೆ ಮುಂದೆ ಹೋಗ್ತಾ ಇದ್ಲು. ನನ್ನನ್ನು ಬೇಗ ಬಾ ಅಂತ ಕರೀತಾ ಇದ್ಲು. ಬಟ್ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಹಾಗೆ ಮುಂದೆ ನನ್ನ ಇನ್ನೊಂದು ಫ್ರೆಂಡ್ ಸಿಗ್ಲಿಕ್ಕಿತ್ತು. ಅವ್ರನ್ನ ಕರ್ಕೊಂಡು 3 ಜನ ಹೋಗ್ಲಿಕ್ಕಿತ್ತು. ಆಲ್ರೆಡಿ ಇವಾಗ ಕತ್ಲೇನೆ ಇದೆ, 4 ಗಂಟೆ ಅಲ್ವಾ, ಕತ್ಲೇನೆ ಇದೆ. ಹೋಗ್ತಾ ಹೋಗ್ತಾ ಎಷ್ಟು ಬೆಳಕಾಗುತ್ತೆ ಅಂತ ನೋಡ್ಬೇಕು. ಸೊ ನಮ್ ಜೊತೆಗೆ ಇನ್ನೊಂದು ಫ್ರೆಂಡ್ ಕೂಡ ಸಿಕ್ಕರು, ಅವಳು ಶಿಲ್ಪಾ ಅಂತ. ನಾವು 3 ಜನನು ಇಲ್ಲಿಂದ ಕೆಂಗೇರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ ಸ್ಟಾಪ್ ನಮ್ಗೆ ಬಸ್ ಸಿಗಲ್ಲ ಅಂತ ಗೊತ್ತಿತ್ತು. ಬಸ್ ಸಿಕ್ಕರು ಕೂಡ ನಮ್ಗೆ ಸೀಟ್ ಸಿಗಲ್ಲ. ಲಾಂಗ್ ಜರ್ನಿಗೆ ನಿಂತು ಯಾರು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾವು ಕೆಂಗೇರಿಗೆ ಹೋದ್ವಿ. ಕೆಂಗೇರಿಗೆ ರೀಚ್ ಆಗಿ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ಹೋದ್ವಿ. ಬಸ್ ಸ್ಟಾಪ್ ಹತ್ರ ಹೋಗಿ ನಾವು ಬಸ್ ವೇಟ್ ಮಾಡಿದ್ರು ಸಹ ನಮ್ಗೆ ಅಲ್ಲಿ ತುಂಬಾ ಬಸ್ ಲೇಟ್ ಆಗಿ ಬಂತು. ನಮ್ಗೆ ಬಸ್ ಸಿಕ್ಕೇ ಇರ್ಲಿಲ್ಲ. ಆಲ್ರೆಡಿ ಇಲ್ಲೇ ಬೆಳಕಾಗಿತ್ತು. ಹಾಗೂ ಇದು ವೇಟ್ ಮಾಡಿ ನಮ್ಗೆ ಕೆಂಗೇರಿಯಿಂದ ಚನ್ನಪಟ್ಟಣ ಹೋಗೋ ಬಸ್ ಇತ್ತು. ಚನ್ನಪಟ್ಟಣದಿಂದ ನಾವು ಸೀಟ್ ಸಿಕ್ತು ನಮ್ಗೆ. ಅಲ್ಲಿಂದ ನಾವು ಎಲ್ಲಾ ನೇಚರ್ ನೋಡ್ಕೊಂಡು ಖುಷಿಯಾಗಿ ಹೋದ್ವಿ. ಬೆಳಗಿನ ಜಾವ ಇಬ್ಬನಿ ಸಕ್ಕತ್ತಾಗಿ ಕಾಣ್ತಾ ಇತ್ತು. ತುಂಬಾ ಖುಷಿ ಆಗ್ತಾ ಇತ್ತು. ಚಳಿ ಇತ್ತು. ಎಲ್ಲಾ ನೋಡ್ಕೊಂಡು ಇಲ್ಲಿಂದ ಚನ್ನಪಟ್ಟಣ ರೀಚ್ ಆದ್ವಿ. ಚನ್ನಪಟ್ಟಣದಿಂದ ಗೌಡಗೆರೆ ಬಸ್ ಹೊತ್ಕೊಂಡ್ವಿ. ಗೌಡಗೆರೆಯಿಂದ ನಾವೆಲ್ಲ ವೆದರ್ ನೋಡ್ಕೊಂಡು ಖುಷಿಯಾಗಿ ಹೋದ್ವಿ. अच्छा ठीक है. ನಾವು ನೋಡ್ತಾ ಇದ್ರೆ ಈ ಮಂಜಲ್ಲಿ ಚಳಿಲಿ ಕೆರೆಯಲ್ಲಿ ಆಟ ಆಡಿದ್ರೆ ಐಸ್ ಕ್ಯೂಬ್ ತರ ಇರುತ್ತಲ್ಲ, ಏನ್ ಬರ್ತೀಯ ಫಸ್ಟು? ಗೌಡಗೆರೆ ನೇಚರ್ನ ನೋಡ್ಕೊಂಡು ಟೆಂಪಲ್ಗೆ ಹೋದ್ವಿ. ಗೌಡಗೆರೆ ರೀಚ್ ಆದ್ವಿ. ಹಾಗೆ ಟೆಂಪಲ್ಗೆ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕಿತ್ತು. ನಾನು ನಮ್ಮ ಫ್ರೆಂಡ್ಸ್ 3 ಜನ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ದೇವಸ್ಥಾನ ರೀಚ್ ಆದ್ವಿ. ದೇವಸ್ಥಾನ ನೋಡಿ ತುಂಬಾ ಖುಷಿ ಆಯ್ತು. ಆಲ್ರೆಡಿ ಲೇಟ್ ಆಗಿತ್ತು, ನಾವು ಟೈಮ್ ಆಗಿತ್ತು ಹೋಗಿದ್ದಕ್ಕೆ. ಫುಲ್ ಜನ ಆಲ್ರೆಡಿ ತುಂಬಿದ್ರು. ನಾವ್ ಅನ್ಕೊಂಡ್ವಿ ಲೈನ್ ದೇವ್ರ ದರ್ಶನ ಕೂಡ ಲೈನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಲ್ಲಿ ಕ್ಯೂ ನಿಂತಿದ್ರು ತುಂಬಾ ಜನ. 1 hour ವೇಟ್ ಮಾಡ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಒಬ್ರಿಂದ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಳ್ಳಿಕ್ಕೆ ಹೋದ್ವಿ. ನಾನು ನನ್ನ ಇಬ್ರು ಫ್ರೆಂಡ್ಸ್ ಕೂಡ ದೇವ್ರ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಯ್ತು. ಅಲ್ಲಿ ನಿಂತ್ಕೊಂಡಿರ್ಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಏನ್ ಮಾಡೋದು, ತುಂಬಾ ಜನ ಇದ್ದಿದ್ರಿಂದ ನಾನು ನಿಂತ್ಕೊಳ್ಳಿಕ್ ಆಗ್ಲಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ನಾವು ಕೈ ಮುಗಿದ್ಕೊಂಡು ಅಲ್ಲಿ ಆರತಿ ತಗೊಂಡ್ಬಿಟ್ಟು ನಾವು ಹೊರಗಡೆ ಬಂದ್ವಿ. ಹೊರಗಡೆ ಆಂಜನೇಯ ಉದ್ಭವ ಮೂರ್ತಿ ಇತ್ತು. ಅಲ್ಲಿ ನಾವು ಬೇಡ್ಕೊಂಡು ಕಾಯಿನ್ ಅಂಟಿಸ್ತಾ ಇದ್ರು. ಅದು ಅಂದ್ಕೊಂಡು ನಾವು ಬೇಡ್ಕೊಂಡಿದ್ದು ಈಡೇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಎಲ್ಲರೂ ಅಂಟಿಸ್ತಿದ್ದು, ನಾವು ಹೋಗಿಲ್ಲ. ನಾವು ನೋಡ್ಕೊಂಡು ಹಂಗೆ ಈ ಕಡೆ ಸ್ಟ್ಯಾಚು ತರ ಬಂದ್ವಿ ದೇವರದ್ದು. ಅಲ್ಲಿ ಎಲ್ಲ ಕಾಯಿ ಕಟ್ಟಿದ್ರು. ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ 5 ವಾರ ಮತ್ತೆ 7 ವಾರ ಹರಕೆ ಹೊತ್ಕೊಂಡಿದ್ರೆ ಬಂದು ಕಾಯಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಎಲ್ಲ ತುಂಬಾ ಜನ ಬಂದ್ ಕಟ್ಟಿದ್ರು. ಹಾಗೆ ಅದರಿಂದ ಒಳಗಡೆ ಗುಹೆ ತರ ಇತ್ತು. ಅಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು. ನಾವು 50 rupees ಟಿಕೆಟ್ ತಗೊಂಡು ಒಳಗಡೆ ಬಂದ್ವಿ. ಫುಲ್ ಎಲ್ಲ ಚೆನ್ನಾಗಿ ಇತ್ತು. ಹೋರಾಟಗಾರರು, ಶಿಲ್ಪಿಗಳು, ಕವಿಗಾರರು ಮತ್ತೆ ರಾಜ ರಾಣಿಯರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು. ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು. ಅದನ್ನ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಒಂದೊಂದು ಮೂರ್ತಿನೂ ರಿಯಲ್ ಆಗಿತ್ತು. ನನ್ನ ಫ್ರೆಂಡ್ ಅವ್ರ ಅಮ್ಮನಿಗೆ ವಿಡಿಯೋ ಕಾಲ್ ಅಲ್ಲಿ ತೋರಿಸ್ತಾ ಇದ್ರು ಈ ತರ ಅಂತ. ಅವ್ರ ಅಮ್ಮ ಸಹ ಮೊಬೈಲ್ ಅಲ್ಲಿ ನೋಡ್ಕೊಂಡು ಖುಷಿ ಪಡ್ತಾ ಇದ್ರು. ಹಾಗೂ ನವರಾತ್ರಿಯ ದೇವಿಯರ ಬಗ್ಗೆ ಕೂಡ ಮೂರ್ತಿಯನ್ನ ಮಾಡಿದ್ರು. ದೇವರು ಅಲ್ಲೇನ ನಾವು ನೋಡ್ಲಿಕ್ಕೆ ಸಿಕ್ತು. 9 ದೇವಿಗಳು. ಅದನ್ನೆಲ್ಲ ನೋಡ್ಕೊಂಡು ತುಂಬಾ ಖುಷಿ ಆಗ್ಬಿಟ್ಟು ನಾನು ನಮ್ ಫ್ರೆಂಡ್ 3 ಜನ ಎಂಜಾಯ್ ಮಾಡ್ಕೊಂಡೇ ಬಂದ್ವಿ. ಖುಷಿಯಾಗಿ ಬಂದ್ವಿ. ಎಲ್ಲಾನು ನೋಡಿದಕ್ಕೆ 50 rupees ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಇದನ್ನೆಲ್ಲ ನೋಡಿ ಮುಂದೆ ಏನಾಯ್ತು ನನ್ನ ಫ್ರೆಂಡ್ ಹೇಳ್ತಾರೆ, ಕೇಳಿ. ಚೆನ್ನಾಗಿದೆ ಅಲ್ಲ ಕಲ್ಲು? ತುಂಬಾ ಚೆನ್ನಾಗಿದೆ. ಒಳಗಡೆ ದೇವಿ ದರ್ಶನ ಆದ್ಮೇಲೆ ಒಳಗಡೆ 50 rupees ತಗೊಂಡು ಬಂದೆ. ಕವಿಗಳನ್ನೆಲ್ಲ ನಾವು ನೋಡಿಲ್ಲ ಅಲ್ಲ, ರಿಯಲ್ ಆಗಿ ಸ್ಟ್ಯಾಚು ನೋಡ್ಕೊಂಡು ಹೋಗೋದಷ್ಟೇ. ಅದು ನಿಜಾನೇ. ಸ್ಟ್ಯಾಚು ಮೂಲಕ ಇವ್ರು ಹಿಂಗೆ ಇದ್ರು ಅಂತ ಗೊತ್ತಾಗ್ತಿದೆ. ಹೌದು, ಅವಂತೂ ನೋಡಿಲ್ಲ ಅಲ್ಲ. ನೋಡಿ ಹೋಗುವ ಮಾರು ಚಂದ್ರಗ್ರಹ ಹೋಗ್ಲಿಲ್ಲ, ಇಲ್ಲೇ ನೋಡು. ಅಲ್ಲೂ ನೀನು ಇದೇ ತರ ಮಾಡಿ ನಿಂತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ಇವಾಗ ಎಲ್ಲಿ ಸಿಗುತ್ತೆ? ಆಗಿನ ಕಾಲ. ತೆಗಿತೀಯ ಅದು ಈಸೂರು ದುರಂತ. ನಮ್ಮ ಅಜ್ಜಿ ಆಯ್ತಾ, ರಾಣಿ ಅಬ್ಬಕ್ಕದೇವಿ ಅಜ್ಜಿನ. कैसा लगा मेरा मजाक? ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ಜೀವನ ಹೇಗಿತ್ತು ಅಂತ
ತುಂಬ ಸುಂದರವಾಗಿತ್ತು ಆ್ಯಕ್ಚುಲಿ. ಈಗಿನ ಕಾಲದಕ್ಕಿಂತ ಆಗಿನ ಕಾಲ ಅದಕ್ಕೆ ಆರೋಗ್ಯ ಎಲ್ಲ ತುಂಬ ವರ್ಷ ಕಾಪಾಡ್ತಾ ಇದ್ರು. ಮತ್ತು ಇವರು ಇದು ರೇಷ್ಮೆ ನೇಯೋದು, ಸೀರೆ ಎಲ್ಲ ನೇಯ್ದಿದ್ರಲ್ಲ ಕೈಲಿ, ಅದು ಎಣ್ಣೆ ಮಾಡ್ತಿದ್ದಾರೆ, ಮಿಷಿನ್ ಬಂದಿದೆ, ಅದಕ್ಕೆ ಕೂದಲೆಲ್ಲ ತುಂಬ ಹೋಗಿರೋದು. ತೆಂಗಿನಕಾಯಿ ಮಾರಾಟ ಈ ಅಜ್ಜಿನೂ. ಇದು ಹಳ್ಳಿಕಟ್ಟೆ ಎಂತ ಇದು ಹಳೆ ಕಾಲದ್ದು ರಾಗಿ ಬಿತ್ತಾರಲ್ಲ, ಇದರಲ್ಲೇ ಆಗ ಬಿತ್ತಾ ಇದ್ದಿದ್ದು ರಾಗಿ ಎಲ್ಲ ಜೋಳ ಎಲ್ಲ ನೋಡು ಮಂಗಳೂರು ಸಮಾಚಾರ ಪತ್ರಿಕೆ ಹೆಸರೇನೆ ಇವ್ರದ್ದು, ಏನು ಹೆಸರೇ ಗೊತ್ತಿಲ್ಲ. ಕೊರವಂಜಿ ತೊಳಿತಿದ್ದಾರೆ ಅವರು, ಶಿಲೆ ಕೆತ್ತುತ್ತಾ ಇದ್ದಾರೆ. ಇವ್ರು ಪಾತ್ರೆ ತೊಳಿತಿದ್ದಾರೆ ಮನೇಲಿ ಹೆಂಗಸರು. ನೋಡು ಅಡಿಕೆ ಮಿಠಾಯಿ ಅಂಗಡಿ ಇದು. ನಮಗೊಂದು ಇಸ್ಕೊಳ್ಳ ಮಿಠಾಯಿ, ಅದೆಂತ ಸ್ವೀಟ್ ಹೇಳು. ಇದೆಂತ ಮಾಡ್ತಿದ್ದಾರೆ, ಇದೆಂತ ಹತ್ತಿಯ ಹತ್ತಿ ಸುಣ್ಣ ಮಾಡ್ತಿದ್ದಾರೆ ನೋಡಿ. ಇದು ಅವ್ರಿಗೆ ಆಯುರ್ವೇದ ಪಂಡಿತರು. ಇಲ್ಲಿ ನೋಡು ಹಳೆ ಕಾಲ ಆಟ ಆಡೋಣ. ಇದೊಂದು ಮತ್ತು ಅದು ಆಟ ಒಂದು, ಎರಡೂ ಸಹ ಇವಾಗಲೂ ಇದೆ. ಎಂತ ಚಂದ ಮಾಡಿದೆ ರಿಯಲ್ ಆಗಿ. ಹೂ ಕಟ್ಟುತ್ತಿರೋದು. ಚೆನ್ನಾಗಿದೆ ನೋಡು. ಸಲೂನು, ಸಲೂನ್ ಇದೆ ನೋಡು, ಹಳೆ ಕಾಲದ ಸಲೂನ್. ಚೆನ್ನಾಗಿ ಈ ಐರನ್ ಎಷ್ಟು ನೋಡು ಕಟ್ಟಾಗಿದೆ. ಇನ್ನೂ ಮುಗಿಲಿಲ್ವ? ಎಷ್ಟು ಜನ ಇದ್ದಾರೆ ಮನೆ ಹಳೆ ಕಾಲದ್ದು ನೋಡೋದು. ಇದಂತ ಇನ್ನು ರಾಜ ನೋಡೆ, ಎಂತ ರಾಜ ನೋಡು, ತಿಮ್ಮರಾಜ ಒಡೆಯ, ಹಿರಿಯ ಚಾಮರಾಜ ಒಡೆಯ. ಇವರು ನಮ್ಮ ಬೋಳ ಮಾರಿ, ಬೋಳ ರಾಜ. ಇದನ್ನ ಇಲ್ಲೇ ನೋಡಿ, ಇಲ್ಲಿ ಮಹಾರಾಷ್ಟ್ರದ್ದು ಭೀಮಶಂಕರ್. ಇವಾಗ ನಾವು 9 ದೇವರನ್ನು ನೋಡಾಯ್ತಿರಲ್ಲ, ಶಿವನ 9 ಅವತಾರಗಳು. 9 ಅಲ್ಲ, ಅದು 12 ಇರೋದು, 12 ಇರೋದು. ಹಾಂ ಕಾವೇರಿ ಇವೆಲ್ಲ ಹಳೆ ಕಾಲದ. ಗಂಗಾ ಇದು ರಾಜರು ಇಲ್ಲಿ ಕುತ್ಕೊಂಡು ನದಿ ನೋಡ್ತಿರೋದು. ಹಾಂ, ಯಾರಾದ್ರೂ ನೀರು ಮತ್ತೆ ಒಂದು ಕಾವೇರಿ ನೀರನ್ನ ತಮಿಳ್ನಾಡಿಗೆ ಹೋಗ್ತಿತ್ತಲ್ಲ, ಸೊ ಅದಕ್ಕೆ ಇದು ಮತ್ತೆ ಇವ್ರು ಕಾವಲುಗಾರ ಅಂತ ರಾಜರು ಕುತ್ಕೊಂಡು ನೋಡ್ತಾ ಇದ್ದಾರೆ ನದಿನ. ಇಲ್ಲಿ ಬತ್ತಿ ಹೋಗಿದೆ, ಈ ನದಿನಲ್ಲಿ ನೀರೇ ಬರ್ತಿಲ್ಲಲ್ಲ, ಬತ್ತಿ ಹೋಗಿದೆಲ್ಲ ಸಿಂಧು ನದಿ. ಇದು ಸಿಂಧು ನದಿ, ಅದಕ್ಕೆ ನೀರು ಬರಲಿ ಅಂತ ಕೈ ಮುಗಿದ ಅಂತ ಸಿಂಧು ನದಿ ನೀರು ಖಾಲಿ ಅಲ್ಲ, ನೀರು ಬರಲಿ ಅಂತ ಬೇಡ್ಕೊಳ್ತಾ ಇರೋದ. ಬಾಯಿನಿಂದ ಮೊದಲು ಹೋಗ್ಬಿಡು ಅಂದರೆ ಶಾಪ ಕೊಟ್ಬಿಟ್ರೆ ಕಷ್ಟ. ಹಳೆ ಕಾಲದಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಸಪ್ತಋಷಿಗಳಿಂದವಲ್ಲ ಶಾಪ ಕೊಡ್ತಾರೆ, ಏನಾದರೂ ಆಗೋಗಿದ್ದು. क्या बात है सर, क्या बात है सर, क्या बात, ये बात है. ಬಾಸ್ ಇದ್ದಾರೆ, ಸ್ವಲ್ಪ ಚೆನ್ನಾಗಿ ತೋರಿಸೋ. ಓಹೋ, ಈ ಬಾಸ್ ಯಾರು ಸಾಕಿಲ್ಲ. ಒಳಗಡೆ ಎಕ್ಸಿಬಿಷನ್ ಹೋಗ್ಬಿಟ್ಟು ಮತ್ತೆ ದೇವಸ್ಥಾನ ಹತ್ರ ಬಂದ್ವಿ. ದರ್ಶನ ಮಾಡ್ಕೊಂಡು ಫೋಟೋಸ್ ಎಲ್ಲ ತೆಗ್ದು ದೂರದಿಂದನೇ ಖುಷಿ ಪಡ್ತಾ ಇದ್ವಿ. ಚೆನ್ನಾಗಿ ಕಾಣ್ತಾ ಇತ್ತು. ಅಲ್ಲಿ ಇರೋದೆಲ್ಲ ರಿಯಲ್
ಕಲ್ಲು ಬಂಡೆ ತರನೇ ಕಾಣಿಸ್ತಾ ಇತ್ತು. ನಾನು ನಿಜವಾಗ್ಲೂ ನೋಡ್ತಿದ್ದೀನಿ ಕಲ್ಲು ಅನ್ಕೊಂಡೆ. ಮತ್ತೆ ಮೇಲ್ಗಡೆ ಹೋದ್ವಿ. ಮೇಲ್ಗಡೆ ಆ ನೀರು ಮೇಲ್ಗಡೆಯಿಂದ ಹರಿತಿರೋದು ರಿಯಲ್ ಆಗಿ ಕಾಣಿಸ್ತಾ ಇತ್ತು. ತುಂಬಾ ಖುಷಿ ಆಯ್ತು ಮೇಲ್ಗಡೆ ಹೋದಾಗ. ನಮ್ಗೆ ನೋಡ್ತಾನೆ ಅಲ್ಲೇ ಇರ್ಬೇಕು ಅಂತಾನು ಅನಿಸ್ತಿತ್ತು. ಬಟ್ ಏನ್ ಮಾಡೋದು, ತುಂಬಾ ಹೊತ್ತು ಇರ್ಲಿಕ್ಕೆ ನಮ್ಗೆ ಬಿಡ್ಲಿಲ್ಲ. ಅಲ್ಲಿಂದ ಮತ್ತೆ ವಾಪಸ್ ಬರ್ಬೇಕಾಗಿ ಬಂತು. ಈ ಉಪ್ಪೆಲ್ಲ ಏನು? ಇದೆಲ್ಲ ಹರಕೆ ಕಟ್ಕೊಂಡಿರ್ತಾರೆ. ಉಪ್ಪಿನ ಆರತಿ ಮಾಡ್ತೀವಿ, ತುಪ್ಪದ ಆರತಿ ಮಾಡ್ತೀವಿ, ಬೆಲ್ಲದ ಆರತಿ, ಆ ಥರ. ಅದರಲ್ಲೂ ಇದು ಒಂದು ಸೇವೆ ಅಷ್ಟೇ, ಹರಕೆ. ಆಯ್ತು, ಆಮೇಲೆ ನಾನು ಮತ್ತೆ ನನ್ನ ಫ್ರೆಂಡ್ಸು ಬಸವನ ದರ್ಶನ ಪಡೆಯೋಣ ಅಂತ ಅಂದ್ಬಿಟ್ಟು, ನಾನು ನಮ್ಮ 3 ಜನ ಇಬ್ರು ಫ್ರೆಂಡ್ಸ್ ಕೂಡ ನಾವು 3 ಜನನು ಬಸವನ ದರ್ಶನ ಪಡೀಲಿಕ್ಕೆ ಬಂದ್ಬಿಟ್ಟು ದರ್ಶನ ಪಡೆದ್ಬಿಟ್ಟು ಅಲ್ಲೇ ಹಿಂದ್ಗಡೆ ದೇವಸ್ಥಾನದ ಹಿಂದ್ಗಡೆ ದೇವರ ಪ್ರಸಾದನ ಆಗ್ತಾ ಇದ್ರು. ಅಲ್ಲೇನಪ್ಪ ಅಂದ್ರೆ ಬಟ್ಟೆ ನಾವೇ ತೊಳ್ಕೊಂಡ್ ಬಂದ್ಬಿಟ್ಟು ಇಲ್ಲೇ ತೊಳೆದಿ ಇರ್ತಾರೆ. ಮುಂಚೆ ಯಾರು ತಿಂದಿರ್ತಾರೋ ಅದನ್ನ ಅವರು ತೊಳೆದಿರ್ತಾರೆ. ಅದನ್ನ ನಾವು ತಗೊಂಡ್ಬಂದ್ಬಿಟ್ಟು ಕುತ್ಕೋಬೇಕು. ಪ್ರಸಾದನ ಹಾಕಿದ್ರು, ಪಾಯಸ, ಬೂಂದಿ, ಅನ್ನ, ಸಾಂಬಾರು ಹಾಕಿದ್ರು. ತಿಂದ್ಬಿಟ್ಟು ಮತ್ತೆ ನಾವು ವಾಪಸ್ ಅಲ್ಲಿ ತಟ್ಟೆ ತೊಳೆದು ಅಲ್ಲೇ ಇಟ್ಟು ಬರ್ಬೇಕು. ನೆಕ್ಸ್ಟ್ ಯಾರು ಬರ್ತಾರೋ ಅವ್ರನ್ನ ತಗೊಂಡ್ಬರ್ತಾರೆ. ಹಾಗೆ ಮತ್ತೆ ದೇವಸ್ಥಾನದ ಮುಂದೆ ಬಂದು ಸ್ವಲ್ಪ ಹೊತ್ತಲ್ಲಿ ನಿಂತ್ಕೊಂಡ್ವಿ. ಮತ್ತೆ ದೇವಸ್ಥಾನ ನೋಡಿದ್ವಿ. ಏನಪ್ಪಾ ಅಂದ್ರೆ ಅಲ್ಲಿ ಬಸವನ ಸ್ಟ್ಯಾಚು ಇದೆ. ಅದನ್ನ ನೀರ್ ಹಾಕ್ತಾ, ನೀರು ನಿಲ್ಬಿದ್ದೆ ನಮ್ಗೆ ಮಾಟ ಮಂತ್ರ ಮಾಡಿರೋದೆಲ್ಲ ಹೋಗುತ್ತೆ ಅನ್ನೋದಿದೆ. ಹಾಗೆ ನಾವು ಮಾಡಿಸ್ಕೊಂಡ್ವಿ. ಇನ್ನೊಂದು ಒದ್ದೆ ಮೈ ಮೇಲೆ ಇರಬೇಕು, ಬಟ್ಟೆ ಚೇಂಜ್ ಮಾಡಂಗಿಲ್ಲ. ಹಾಗೆ ದೇವ್ರ ದರ್ಶನ ಮಾಡ್ಬಿಟ್ಟು ನಾವು ವಾಪಸ್ ಬಂದ್ವಿ. ಗೌಡಗೆರೆಯಿಂದ ಚನ್ನಪಟ್ಟಣ ಬಸ್ ಹತ್ಬಿಟ್ವಿ. ಅಲ್ಲಿಂದ ಚನ್ನಪಟ್ಟಣ ಹೋಗಿ ಚನ್ನಪಟ್ಟಣದಿಂದ ನಾವು ಬೆಂಗಳೂರು ಬಸ್ ಹತ್ಬೇಕಿತ್ತು. ಬೆಂಗಳೂರು ಬಸ್ ಹತ್ಬಿಟ್ಟು ಹಾಗೆ ಬೆಂಗಳೂರಿಂದ ಚನ್ನಪಟ್ಟಣದಿಂದ ಬೆಂಗಳೂರು ಹೋಗ್ಬೇಕಿತ್ತು. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಚನ್ನಪಟ್ಟಣ ರೀಚ್ ಆದ್ವಿ. ಚನ್ನಪಟ್ಟಣ ರೀಚ್ ಆದ ನಂತರ ಮತ್ತೆ KSRTC ಬಸ್ಸಲ್ಲಿ ನಾವು ಬೆಂಗಳೂರು ಬಸ್ ಕೂತ್ಕೊಂಡ್ವಿ. ಖುಷಿಯಾಗಿ ಜರ್ನಿ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಅಷ್ಟು ದೂರ ಹೋಗಿ ಏನು ಒಂಚೂರು ಟಯರ್ಡ್ ಅಂತ ಅನಿಸ್ಲಿಲ್ಲ. ಹಾಗೆ ಅಲ್ಲಿಂದ ಚನ್ನಪಟ್ಟಣದಿಂದ ಆರಾಮಾಗಿ ನಾವು ಬೆಂಗಳೂರು ರೀಚ್ ಆದ್ವಿ. ಸೊ ಇದು ನಮ್ಮ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.